ನಮಸ್ಕಾರ. ಬನ್ನಿ ಈ ದಿನ ಧೀರುಭಾಯಿ ಅಂಬಾನಿ ಇಷ್ಟು ಶ್ರೀಮಂತ ಏಕೆ ಎಂದು ಅನಾಲಿಸಿಸ್ ಮಾಡೋಣ. ಧೀರುಭಾಯಿ ಅಂಬಾನಿ ಅವರು ಏಕೆ ಅಷ್ಟು ಶ್ರೀಮಂತರಾದರು? ಜ್ಯೋತಿಷ ಪ್ರಕಾರ ನಾಯಕತ್ವ ಗುಣ, ಅಂದರೆ ಸೂರ್ಯನ ಶಕ್ತಿ ತುಂಬಾ ಇದೆ. ನಾಯಕತ್ವ ಗುಣ ಹೊಂದಿರುತ್ತಾರೆ. ದೊಡ್ಡ ಕನಸು ಕಾಣುವ ಸಾಮರ್ಥ್ಯತೆ, ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ, ಸಮಾಜದಲ್ಲಿ ಹೆಸರು ಮತ್ತು ಗೌರವ. ಧೀರುಭಾಯಿ ಅಂಬಾನಿ ಅವರು ಈ ಎಲ್ಲಾ ಗುಣಗಳನ್ನು ಸ್ಪಷ್ಟವಾಗಿ ಕಂಡುಬರುತ್ತದೆ. ಬಲವಾದ ರಾಹು, ದೊಡ್ಡ ಮಟ್ಟದಲ್ಲಿ ಯೋಚಿಸುವ ಮನೋಭಾವನೆ, ಅಪಾಯವನ್ನು ಸ್ವೀಕರಿಸುವ ಧೈರ್ಯ, ಹೊಸ ವ್ಯವಹಾರವನ್ನು ಅವಕಾಶಗಳನ್ನು ಕಂಡುಹಿಡಿಯುವ ಸಾಮರ್ಥ್ಯ, ಅಂತಾರಾಷ್ಟ್ರೀಯ ಮಟ್ಟದ ಬೆಳವಣಿಗೆ. ರಾಹು ಬಲವಾಗಿದ್ದರೆ ವ್ಯಕ್ತಿ ಸಾಮಾನ್ಯ ಮಾರ್ಗಕ್ಕಿಂತ ವಿಭಿನ್ನವಾಗಿ ದೊಡ್ಡ ಸಾಧನೆಯನ್ನು ಮಾಡಲು ಪ್ರಯತ್ನಿಸುತ್ತಾನೆ. ಬಲವಾದ ಬುಧ, ವ್ಯಾಪಾರ ಬುದ್ಧಿವಂತಿಕೆ, ಮಾತಿನ ಕಲೆ, ಮಾತು ಕಲೆ ಮತ್ತು ಒಪ್ಪಂದಗಳಲ್ಲಿ ಯಶಸ್ಸು, ಹಣಕಾಸು ನಿರ್ವಹಣೆ, ವ್ಯಾಪಾರ ಸಾಮ್ರಾಜ್ಯ ನಿರ್ಮಿಸಲು ಬುಧನ ಪಾತ್ರ ಬಹಳ ಮುಖ್ಯ. ಧನಯೋಗಗಳು. ಬನ್ನಿ, ಎಷ್ಟು ಧನಯೋಗಗಳು ಧೀರುಭಾಯಿ ಅಂಬಾನಿಯ ಕುಂಡಲಿಯಲ್ಲಿದೆ ಎಂದು ಚೆಕ್ ಮಾಡೋಣ. 2ನೇ ಭಾವ ಹಣ, 5ನೇ ಭಾವ ಬುದ್ಧಿ, 9ನೇ ಭಾವ ಅದೃಷ್ಟ, 11ನೇ ಭಾವ ಲಾಭ. ಇವುಗಳ ನಡುವೆ ಉತ್ತಮ ಸಂಬಂಧಗಳನ್ನು, ಅಪಾರ ಸಂಪತ್ತನ್ನು ನೀಡುವ ಸಾಮರ್ಥ್ಯ ಇದೆ ಎಂದು ಜ್ಯೋತಿಷ ಹೇಳುತ್ತದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಜನ್ಮ ದಿನಾಂಕ 28/12/1932. 28 2 + 8 1, ಅಂದರೆ ಸೂರ್ಯನ ಬಲವಾದ ಶಕ್ತಿ. ವಿಧಿ ಸಂಖ್ಯೆ ಡೆಸ್ಟಿನಿ 28/12/1932 ಸೇರಿಸಿದಾಗ 1, ಅಂದರೆ ಜನ್ಮ ಸಂಖ್ಯೆ 1, ವಿಧಿ ಸಂಖ್ಯೆ 1, ಅಂದರೆ ಭಾಗ್ಯಾಂಕ ಮೂಲಾಂಕ 2 1. ಇದನ್ನು ಸಂಖ್ಯಾಶಾಸ್ತ್ರದಲ್ಲಿ ಅತಿ ಶಕ್ತಿಯುತ ಸಂಯೋಜನೆ ಎಂದು ಪರಿಗಣಿಸಲಾಗುತ್ತದೆ. ಧೀರುಭಾಯಿ ಅಂಬಾನಿ ಅವರು ಯಶಸ್ಸು ಪ್ರಮುಖವಾಗಿ ಕಾರಣಗಳು: ಬಲವಾದ ನಾಯಕತ್ವ, ಅಪಾರ ಆತ್ಮವಿಶ್ವಾಸ, ದೊಡ್ಡ ಮಟ್ಟಿಗೆ ಯೋಚಿಸುವ ಸಾಮರ್ಥ್ಯ, ವ್ಯವಹಾರ ಬುದ್ಧಿವಂತಿಕೆ, ಅಪಾರವಾದ ಅವಕಾಶವನ್ನು ಪರಿವರ್ತಿಸುವ ಕಲೆ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳು, ನಿರಂತರ ಪರಿಶ್ರಮ ಮತ್ತು ದೃಢೀಕಲ್ಪ. ಸೊ ಇದಕ್ಕಾಗಿ ಧೀರುಭಾಯಿ ಅಂಬಾನಿಯವರು ಅಷ್ಟು ಶ್ರೀಮಂತರಿದ್ದಾರೆ. ಬನ್ನಿ ಕುಂಡಲಿ ನೋಡೋಣ. ಜಾತಕದಲ್ಲಿ ಧೀರುಭಾಯಿ ಅಂಬಾನಿ ಜಾತಕದಲ್ಲಿ ಲಗ್ನ ಸಜಿಟೇರಿಯಸ್ ಮತ್ತೆ ಚಂದ್ರ ಸಜಿಟೇರಿಯಸ್, ಲಗ್ನ ಮತ್ತೆ ರಾಶಿ ಎರಡು ಸಜಿಟೇರಿಯಸ್ ಅಲ್ಲಿದೆ. ಸೊ ಹೀಗಾಗಿ ಅವರು ತುಂಬಾ ಶಕ್ತಿಶಾಲಿ ಮತ್ತು ಸೂರ್ಯನ ಬಲವಾದ ಶಕ್ತಿ ಹೊಂದಿರುತ್ತಾರೆ. 2ನೇ ಮನೆ ರಾಹು ಟ್ರೆಮೆಂಡಸ್ ಔಟ್ಸ್ಟ್ಯಾಂಡಿಂಗ್, ಅಂದ್ರೆ ನಿಮ್ಗೆ ಡಿಫರೆಂಟ್ ಆಗಿ ಥಿಂಕ್ ಮಾಡುವಂತ ಶಕ್ತಿಯನ್ನು ಹೊಂದಿರುತ್ತಾರೆ. ಹೀಗೆ ಮಾಡಲು ಸಂಪರ್ಕಿಸಿ. ನಿಮ್ಮ ಡೇಟ್ ಆಫ್ ಬರ್ತ್ 28 ಇದ್ದಲ್ಲಿ 28 ಎಂದು ಕಾಮೆಂಟ್ ಮಾಡಿ. ನಮಸ್ಕಾರ.